ಎಲ್ಲಿಗೆ ಇಬ್ರು ಓದಿದ್ದ ನೆನ್ಸ್ಕೊಂಡಿದ್ಯಾ? ನಾವು ನಾಟಕ ಓದಿದ್ದು ನಾಟಕ. ಬನ್ನಿ ಬಾ ಫೋನ್ ಮಾಡಿ. ಸದಸ್ಯನಾಗಿ ಇರಬೇಕಾದ ಆದರೆ ಗದ್ದೆಗೊಂದು ಎಲ್ಲ ಟೀಮಿನ ನಿಮ್ಮ ಜೊತೆ ಹೆಂಗಿದೆ? ಒಳ್ಳೆ ರೀತಿ ಇದೆ, ಯಾರಲ್ಲೂ ವೈರತ್ವ ಇಲ್ಲ, ಎಲ್ಲ ನನ್ನ ಹತ್ರ ಒಳ್ಳೆ ರೀತಿ ಇದೆ. ನಾನು ಕೂಡ ನಾನಂತೂ ಮಗಿನ ಕಂಡಾಗಿದ್ದೀವಿ. ಹೌದು, ಹಾಗೆ ಹೇಳಿದ ತಪ್ಪಲ್ಲ. ಅಭಿನವ ಕಲಾ ತಂಡ ಕುಂದಾಪುರ ಕುಂದಗನ್ನಡದ ಸುಪ್ರಸಿದ್ಧ ಕಲಾವಿದರೊಳಗೊಂಡ ಹಾಸ್ಯಮಯ ನಗೆ ನಾಟಕ ಇದೀಗ 50ನೇ ಪ್ರದರ್ಶನತ್ತ ಮುನ್ನುಗ್ಗುತ್ತಿರುವಂತಹ ಜನ ಮೆಚ್ಚಿದ ಹಾಸ್ಯಮಯ ನಗೆ ನಾಟಕ ರತ್ನ ಶಾಮಿಯಾನ. ಹಾಯ್ ಫ್ರೆಂಡ್ಸ್, ನಾಟಕ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ಈಗ ಗಂಟೆ ಒಂದು 3:58 ಆಗಿದೆ, ಅಂದರೆ 4 ನೋಡಿ, ಗಂಟೆ 4 ಆಯಿತು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಗಾರ್ ವ್ಲಾಗ್ಸ್. ನಮಸ್ಕಾರ ಮಾರ್ರ, ಎಲ್ಲ ಹೆಂಗಿದ್ರಿ? ನಾನು ಆರಾಮಿದ್ದೆ ಕಣಿ. ಎಲ್ಲಿಗೆ ಇಬ್ರು ಓದಿದ್ದ ನೆನ್ಸ್ಕೊಂಡಿದ್ಯಾ? ನಾವು ನಾಟಕ ಓದಿದ್ದು ನಾಟಕ. ಇವತ್ತು ನಮ್ದೊಂದು ನಾಟಕ ಇತ್ತು ಮಾರ್ರೆ, ಇಲ್ಲ ಬೈಂದೂರಕ್ಕೆ, ಬೈಂದೂರು ಸೋಮೇಶ್ವರ ಬೀಚಾಗ ರತ್ನ ಶಾಮಿಯಾನ ನಾಟಕ ಇತ್ತು. ಈಗ ಹೊರಟಿದ್ದ, ಟೈಮ್ ಆಯ್ತಾ? ಕಡಿಮೆಗೆ ಹೋಗ್ತಿತ್ತ. ನಮ್ಮನೆಗೆ ಹೊಂಡಿದ ಮನೇಲಿ ಬೇರೆ ಯಕ್ಷಗಾನ ಬಿಟ್ಟಿಗೆ ಹೊರಟಿದ್ದೀಗ. ಮನೆಗೆ ಆಟೋ ಬಿಟ್ಟು ಬರ್ತಿದ್ದೆ ಕಣಿ ನಾಟಕ. ಬನ್ನಿ ಅಲ್ಲಿಗೆ ಹಬ್ಬ. ಬನ್ನಿ ಬಾ ಫೋನ್ ಮಾಡಿ. ವಿಜಯೀ ಭವ
ಕೊಯ್ದರೆ ಇವತ್ತು ಬಂದು ನಾನು ಲೈವ್ ಹೋಗ್ತಲ್ಲ ಮಾರತ್ತ ಲೈವ್ ಸೊ ಎಲ್ಲ ಕಾಣಿ ನಾಟಕ ಕಂಡು ಇಷ್ಟ ಆದ್ರೆ ಹೇಳಿ ಅಕ್ಕ, ಕಮೆಂಟ್ ಮಾಡಿ. ಹಾಯ್, ಇವತ್ತು ಎಲ್ರಿಗೂ ನಮ್ಮ ಟೀಮಿಂದ ಪರಿಚಯ ಮಾಡಿ ಕೊಡ್ತೆ. ನಾನಂತೂ ಇವತ್ತು ಕುಡ್ಸೋತಂಗಿದ್ದೆ ಅಲ್ವಾ. ಅವ್ರು ಮಾಡು ಮೇಕಪ್, ಅವ್ರ ಪಾತ್ರ ಪರಿಚಯ ಎಲ್ಲ ಮಾಡಿ ಕೊಡ್ತೆ ಅಕ್ಕ, ಎಲ್ಲ ಕಾಣಿ. ನಾವೀಗ ಒಂದು ಫೇಸ್ಬುಕ್ ಲೈವ್ ಹೋಗ್ತಾ ಎಲ್ಲ ಕಲಾವಿದರ ಪರಿಚಯ ಆಗಲಿ. ಮಂಜಣ್ಣ ಹಾತಿದ್ರಲ್ಲ ಪಾತ್ರಜನ್ಯ ಅಂತ ಹೇಳಿದ್ರೆ ನೋಡಿ, ನಮ್ಮ ಗ್ರೀನ್ ರೂಮ್ ಹತ್ರ ಬರ್ತಾ ಇದ್ದೀವಿ. ನಾನು ಒಬ್ಬ ಸದಸ್ಯನಾಗಿ ಇರಬೇಕಾದ, ಆದರೆ ಗದ್ದೆಗೊಂದು ಈಗ ಇವರೆಲ್ಲ ನಮ್ಮ ಕಲಾವಿದ್ರ. ಈಗ ಒಂದು ಕಲಾವಿದ ಆಲ್ರೆಡಿ ರೆಡಿಯಾಗಿ ಕೂಕೊಂಡಿದ್ದ. ಸೊ ಅವರನ್ನು ಈಗ ನಾವು ಇನ್ನು ಮಾತಾಡಿಸ್ದೆ. ಅವ್ರ ಹೆಸರು ಸತೀಶ್ ಅನ್ಕಂಡ. ಸತೀಶ್ ಅಣ್ಣ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈ ನಾಟಕದಲ್ಲಿ ಹೆಂಗಾತಿತ್ತು ನಿಮಗೆ? ಈ ನಾಟಕದಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ? ಹಾಗೆ ಎಲ್ಲಿಂದ ಬಪ್ಪದೆಲ್ಲ ಹೇಳಿ. ನಿಮ್ಮ ಸಪೋರ್ಟ್, ನಿಮ್ಗೆ ಈ ಟೀಮ್ ಎಷ್ಟು ಖುಷಿ ಆದಿತ್ತು? ಟೀಮ್ ಅಂದರೆ ಹೇಳಲಿಕ್ಕಾಗದು ಅಷ್ಟು ತುಂಬ ಖುಷಿ ಆಗಿತ್ತು. ಎಲ್ಲ ಟೀಮಿನವ್ರು ನಿಮ್ಮ ಜೊತೆ ಹೆಂಗಿದ್ರೆ? ಒಳ್ಳೆ ರೀತಿ ಇದೆ, ಯಾರಲ್ಲೂ ವೈರತ್ವ ಇಲ್ಲ, ಎಲ್ಲ ನನ್ನ ಹತ್ರ ಒಳ್ಳೆ ರೀತಿ ಇದೆ. ನಾನಂತೂ ಮಗಿನ ಕಂಡಾಗಿದ್ದೀವಿ ಅವರು. ಹೌದು, ಹಾಗೆ ಹೇಳಿದ್ರೆ ತಪ್ಪದಿತ್ತು. ನಿಮ್ಗೆ ಈ ಒಂದು ಪಾತ್ರ ಮಾಡೋದು ಎಷ್ಟು ಖುಷಿ ಆಗ್ತಿತ್ತು? ಅಂದರೆ ಹೇಳೋದಲ್ಲ, ಅಷ್ಟು ತುಂಬ ಖುಷಿ ಆಗ್ತಿತ್ತು. ಎಲ್ಲ ರೀತಿಯಾದ ಭಾವನೆಗಳಲ್ಲಿ ವ್ಯಕ್ತಪಡಿಸ್ಬೋದು. ಹಾಗೆ ಈ ನಾಟಕದಲ್ಲ
ರತ್ನ ಕ್ಯಾರೆಕ್ಟರ್ ಎಂಬುದು ಎಷ್ಟು ಇಂಪಾರ್ಟೆಂಟ್ ಇದೆ. ಕೊನೆಯಲ್ಲಿ ಮತ್ತೆ ಪುನಃ ರಿಪೀಟ್ ಆಗುದಿರುತ್ತೆ. ಈ ಹೀಗಾಗಿದೆ ಆಗದ ಮೊದಲು ಇಲ್ಲ ಲಾಸ್ಟ್ ಗೊತ್ತಾಗ್ತದೆ ಕ್ಲೈಮ್ಯಾಕ್ಸ್ ಅಂತ. ಟಿವಿ ಬಂದು ಎಷ್ಟು ವರ್ಷ ಆಯ್ತು? ವರ್ಷ ಆಗ್ಲಿಲ್ಲ. ವರ್ಷ ಇಲ್ಲ ಟಿವಿ ಬಂದು ಟಿವಿ ಜಾಯಿನ್ ಆಗಿ ಟಿವಿ ಪರಿಚಯ ಆಗಿ ಎಷ್ಟು ಟೈಮ್ ಆಯ್ತು ನಿಮಗೆ? ಒಂದೂವರೆ ವರ್ಷ ಆಯ್ತು. ಈ ಒಂದೂವರೆ ವರ್ಷದಲ್ಲಿ ನೀವು ಈ ಟೀಮಿಂದ ಏನೇನು ಕಲ್ತ್ರಿ, ಹಾಗೆ ಈ ಪಾತ್ರದಿಂದ ಏನೇನು ಕಲ್ತ್ರಿ, ನಾಟಕದಿಂದ ಏನೇನು ಕಲ್ತ್ರಿ? ಯಕ್ಷಗಾನದಲ್ಲಿ ನಾನು ಪಾತ್ರ ಎಲ್ಲ ಮಾಡ್ತಿದ್ದೆ, ಆದರೂ ಯಕ್ಷಗಾನಕ್ಕೂ ನಾಟಕಕ್ಕೂ ಸ್ವಲ್ಪ ವ್ಯತ್ಯಾಸ ಇತ್ತಲ್ಲ. ಹಾಗೆ ಸ್ವಲ್ಪ ಯಕ್ಷಗಾನದಲ್ಲಿ ಸ್ವಲ್ಪ ನಾವು ಹಾಗೆ ಹಾವ ಭಾವ ಮತ್ತು ಆ ಕಡೆ ಈ ಕಡೆ ನಡೆಯುವ ರೀತಿ ಎಲ್ಲ. ಆದರೆ ನಾಟಕದಲ್ಲಿ ಹಾಗೆ ಆಗೋದಿಲ್ಲ. ನಾಟಕದಲ್ಲಿ ನಾಟಕೀಯವಾಗಿ ಇರುತ್ತೆ, ಯಕ್ಷಗಾನದಲ್ಲಿ ಇರುತ್ತೆ. ಯಕ್ಷಗಾನದಲ್ಲಿ ಅಂತ ಜವಾಬ್ದಾರಿ ಇರುತ್ತೆ. ಇದರಲ್ಲಿ ಹೇಗಿರ್ತದೆ ಸಾಧು ಆ ಥರ ಮಾಡ್ತೀವಿ. ನಮ್ಮ ಒಂದು ಖುಷಿ ಅಂದರೆ ಈ ಕಲಾವಿದ ಯಕ್ಷಗಾನದಲ್ಲೂ ಭಾಗವಹಿಸ್ತಿದ್ದ, ಅದೊಂದು ನಮ್ಮ ಹೆಮ್ಮೆ ವಿಷಯ. ಅವ್ರದ್ದು ಯಕ್ಷಗಾನ ವೀಡಿಯೋನು ನಾನು ಇದರಲ್ಲಿ ಹಾಕ್ತೆ. ಅವ್ರು ಯಕ್ಷಗಾನ ಮಾಡಿರೋದು ಯಾವುದೋ ಒಂದು ಕುಣಿತದ್ದು ಹೆಜ್ಜೆದು ನಾನು ಹಾಕ್ತೇನೆ ವೀಡಿಯೋ, ನೀವು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಟೀಮಿಗೆ. ಇವರೀಗ ನಮ್ಮದು ಪಾತ್ರಧಾರಿಯಲ್ಲಿ ಇನ್ನೊಂದು ಸತೀಶ್ ಅವರು ಇನ್ನೊಂದು ಪಾತ್ರಕ್ಕೆ ಜೀವ ಕೊಡಲಿಕ್ಕೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ. ಎಲ್ಲ ಬನ್ನಿ ನೋಡುವ. ಥ್ಯಾಂಕ್ ಯು. ಪಂಚಜನ್ಯ ಕ್ರೀಡಾ ಸಂಘರಿ ಪಡುವರಿ ಬೈದೂರು 29ನೇ ವರ್ಷದ ವಾರ್ಷಿಕೋತ್ಸವದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ಅಭಿನವ ಕಲಾ ತಂಡ ಕುಂದಗನ್ನಡದ ಸುಪ್ರಸಿದ್ಧ ಕಲಾವಿದರೊಳಗೊಂಡ ಹಾಸ್ಯಮಯ ನಗೆ ನಾಟಕ ಇದೀಗ 50ನೇ ಪ್ರದರ್ಶನತ್ತ ಮುನ್ನುಗ್ಗುತ್ತಿರುವಂತಹ ಜನ ಮೆಚ್ಚಿದ ಹಾಸ್ಯಮಯ ನಗೆ ನಾಟಕ ರತ್ನ ಶಾಮಿಯಾನ ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿಮ್ಮ ಮುಂದೆ. ಹಾಯ್ ಫ್ರೆಂಡ್ಸ್, ನಾಟಕ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ಈಗ ಗಂಟೆ ಒಂದು 3:58 ಆಗಿದೆ, ಅಂದರೆ 4 ಗಂಟೆ ಆಗಿದೆ. ಸೊ ನಾಟಕ ಮುಗಿಸಿ ಅಲ್ಲಿ ನನ್ನ ಜೊತೆ ಬೈಕಲ್ಲಿ ಬಂದವನು ಅವ್ನು ಮನೆಗೆ ಬಿಟ್ಟೆ. ಯಾಕಂದರೆ ಅವ್ನ ಮನೇಲಿ ಇವತ್ತು ಯಕ್ಷಗಾನ ಮಾಣಕಟ್ಟೆ ಮೇಳದ್ದು, ಮಾಣಕಟ್ಟೆ ಕ್ಷೇತ್ರ ಅಂತ ಅಲ್ಲಿಗೆ ಹೋಗಿ ಅವ್ನ ಮನೇಲಿ ಬಿಟ್ಟಿಗೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಸೀದಾ ನಾಟಕದ ರೂಮಿಗೆ ಹೋಗಬೇಕು. ಯಾಕಂದರೆ ಈ ಮಂತಿದು ನನಗೆ ನಾಟಕದ ಪೇಮೆಂಟ್ ತಗೊಳ್ಲಿಕ್ಕಿದೆ. ಸೊ ಅಲ್ಲಿಗೆ ಹೋಗಿ ನಾಟಕದ ಪೇಮೆಂಟ್ ತೊಗೊಂಡು ಸೀದಾ ಮನೆಗೆ ಹೋಗಿ ಪಾಚ್ಕೊಳ್ಳೋದು ಅಷ್ಟೇ ಇವಾಗ ಉಳಿದಿರೋದು. ಇನ್ನೊಂದೇನೆಂದರೆ ನಾನು ನಮ್ಮದು ಕಲಾವಿದ್ರ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸಾರಿ ಆಗಲಿಲ್ಲ, ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಬ್ಯಾಕ್ಗ್ರೌಂಡ್ ಸೌಂಡ್ಸು ತುಂಬ ಇತ್ತು. ಸೊ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಸೊ ಹಾಗಾಗಿ ನಾನು ಈಗ ನೆಕ್ಸ್ಟ್ ಯಾವುದಾದ್ರು ಒಳ್ಳೆ ಪ್ಲೇಸ್ ಇದ್ದರೆ, ಅದೇ ರೀತಿ ಅಂದರೆ ಡಿಸ್ಟರ್ಬೆನ್ಸ್ ಇಲ್ದಿರೋ ಪ್ಲೇಸ್ ಸಿಕ್ಕರೆ ಆವಾಗ ಆ ಟೈಮಲ್ಲಿ ಅಲ್ಲಿ ನಾನು ನಮ್ಮದು ಕಲಾವಿದ್ರ ಪಾತ್ರ ಪರಿಚಯ ಮಾಡಿ ಕೊಡ್ತೇನೆ. ಅವ್ರು ಯಾವ್ಯಾವ ಪಾತ್ರ ಮಾಡ್ತಾಯಿದ್ರು, ಎಲ್ಲಿಂದ ಬಂದಿದ್ರು, ಅವ್ರು ನಿಜವಾದ ಏನು, ಅವರಿಗೆ ಟೀಮಿಂದ ಏನು ಖುಷಿ ಸಿಕ್ಕಿದೆ ಎಲ್ಲವನ್ನು ನಾನು ಇದು ಮಾಡ್ತೇನೆ, ವೀಡಿಯೋ ಮಾಡ್ತೇನೆ ಒಂದು ಫ್ರೀ ಮಾಡಿಕೊಂಡು. ಸೊ ಇವತ್ತು ಮಾಡ್ಬೇಕು ಅಂದ್ಕೊಂಡೆ ಬಂದಿದ್ದು, ಬಟ್ ಆಗಲಿಲ್ಲ, ಸಾರಿ. ಸೊ ಈಗ ಎಂತ ಇಲ್ಲ, ಈಗ ಸೀದಾ ರೂಮಿಗೆ ಹೋಗಿ ಪೇಮೆಂಟ್ ತೊಗೊಂಡು ಸೀದಾ ಮನೆಗೆ ಹೋಗಿ ಪಾಚ್ಕೊಂಡ್ರೆ ಮಧ್ಯಾಹ್ನ ಹೇಳೋದೇನೋ ಮೋಸ್ಟ್ಲಿ ನೋಡೋದು. ನೋಡಿ ಗಂಟೆ 4 ಆಯಿತು, ನಿದ್ದೆ ಇಲ್ಲ ಸ್ವಲ್ಪ ಸಹ. ಇವಾಗ ಕುಂದಾಪುರ ಹತ್ರ ಇದ್ದೀನಿ, ಇಲ್ಲಿ ಸಂಗಮ ಹತ್ರ ಇದ್ದೀನಿ. ಕಲ್ಲೂರು ಪಾಸ್ ಆಯಿತು, ಕುಂದಾಪುರ ಹತ್ರ ಇದ್ದೆ. ಕುಂದಾಪುರದಲ್ಲಿ ನಮ್ಮ ನಾಟಕ ಟೀಮ್ ಉಂಟು. ಸೊ ಅಲ್ಲಿ ಹೋಗಿ ಈಗ ಪೇಮೆಂಟ್ ತಗೊಳ್ಳೋದು, ಸೀದಾ ಮನೆಗೆ ಹೋಗಿ ಮಲಗೋದು ಅಷ್ಟೇ. ಸೊ ಇವತ್ತು ಇಲ್ಲಿಗೆ ಈ ವ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ನಮ್ಮದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಹೇಳಿ ಇದು ಈಚೆ ಬದಿ ಹೊಳಿ ಮುಂದುವರೆ ಸೀದಾ ಬೀಚಿಗೆ ಟಚ್ ಆಗ್ತದೆ. ಈ ಹೊಳಿ ಹೋಗ್ತದೆ ಅಲ್ಲಿ ಆ ಕಡೆ ಬೀಚಿಂದ ನಾವು ಬೆಳಗ್ಗೆ ಟೈಮ್ ಬಂದರೆ ಕಾಣ್ಲಕ್ಕೆ ಬೀಚಿನಿಂದ ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಬೀಚ್ ಟಚ್ ಆಗ್ತದೆ. ಸಂಗಮ ಇದೀಗ ಸಂಗಮ ಹತ್ರ ಬರ್ತಾಯಿದೆ. ಇಲ್ಲಿ ಇನ್ನೊಂದು ಈ ಪ್ಲೇಸ್ ಹೆಸರೇ ಸಂಗಮ ಅಂತ, ಕುಂದಾಪುರ ಸಿಟಿಯಲ್ಲಿದೆ. ಇಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ರೋಡಲ್ಲಿ ಬರ್ತಾಯಿದ್ದೀನಿ. ಸರಿಯಾಗಿ ಲೈಟ್ ಇಲ್ಲ ಕೆಲವೊಂದು ಕಡೆಯಲ್ಲಿ. ಸೊ ಹಾಗಾಗಿ ಬಂದೆ ಕಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಸೊ ನಾನು
ಒಬ್ಬನೇ ಗಾಡಿ ಓಡಿಸ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಯಾಕಂದರೆ ಇವಾಗ ಸ್ಟ್ಯಾಂಡ್ ಎಲ್ಲ ಇದು ತಗೊಳ್ಬೇಕಷ್ಟೇ. ಸ್ಟ್ಯಾಂಡು ಆ ರೀತಿ ಇದೆಲ್ಲ ತಗೊಂಡಾಗ ಸ್ವಲ್ಪ ಈಸಿ ಆಗ್ತದೆ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ. ಸೊ ಆದಷ್ಟು ಬೇಗ ತಗೊಳ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ಯಾಕೋ ಟೈಮ್ ಇಲ್ಲ ನನಗೆ ಹೊರಗಡೆ ಹೋಗಲಿಕ್ಕೆ, ಕೆಲಸದೊಳಗಡೆ ನೋಡಬೇಕು. ಈಗ ನಾಳೆ ರಜೆ ಇದೆಲ್ಲ ನೋಡಬೇಕು ಏನು ತಗೊಳಕ್ಕಾಗ್ತದೆ ಅಂತ. ಸರಿ, ಇವಾಗ ನಾನು ಕುಂದಾಪುರ ಬಂದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೀಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ಅದು ನಿಮ್ಗೆ ಬಿಟ್ಟಿರೋದು. ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡ್ತೇನೆ, ಆಯಿತಾ? ಓಕೆ, ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್. ರಾತ್ರಿ ನೋಡ್ತಿರೋರಿಗೆ ಗುಡ್ ನೈಟ್, ಬೆಳಗ್ಗೆ ನೋಡ್ತಿರೋರಿಗೆ ಗುಡ್ ಮಾರ್ನಿಂಗ್. ಈಗ ನಾನು ಕುಂದಾಪುರದಲ್ಲಿದ್ದೀನಿ. ಓಕೆ, ಸೊ ಆದಷ್ಟು ಬೇಗ ಒಂದು ಹೊಸ ವೀಡಿಯೋ ಜೊತೆ ಬರ್ತೇನೆ. ಅಲ್ಲಿ ತನಕ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಸೊ ಹೀಗೆ ಹೇಳ್ತಾ ಎಲ್ರಿಗೂ ಬಾಯ್, ಟಾಟಾ, ಸಿ ಯು. ಸೊ ಬಾಯ್, ಗುಡ್ ನೈಟ್ ಕುಂದಾಪುರ.